ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಹನೂರು ಎನ್ಕೌಂಟರ್ ಪ್ರಕರಣ ರಾಜ್ಯದಲ್ಲಿ ಕಳ್ಳಬೇಟೆಯ ಬಗ್ಗೆ ಬೆಳಕನ್ನು ಚೆಲ್ತಾ ಇದೆ. ಅಲ್ಲಿ 3 ಜನರನ್ನ ಅರಣ್ಯ ಇಲಾಖೆಯ ಸಿಬ್ಬಂದಿ ಎನ್ಕೌಂಟರ್ ಅಲ್ಲಿ ಕೊಂದು ಹಾಕಿದ್ರು. ಆ ವಿಷಯ ರಾಜಕೀಯ ಸ್ವರೂಪವನ್ನು ಪಡ್ಕೊಳ್ತು. ಆ ನಂತರ ಕಾವೇರಿ ವನ್ಯಜೀವಿ ವಲಯ ಮತ್ತು ಮಲೆ ಮಹದೇಶ್ವರ ವನ್ಯಜೀವಿ ವಲಯದಲ್ಲಿನ 8ಕ್ಕೂ ಹೆಚ್ಚು ಆಂಟಿ ಪೋಚಿಂಗ್ ಕ್ಯಾಂಪ್ಗಳನ್ನ ಜಿಲೆಟಿನ್ ಕಡ್ಡಿಗಳನ್ನು ಬಳಸಿ ಧ್ವಂಸ ಮಾಡಲಾಯಿತು. ಅಲ್ಲಿ ಪೊಲೀಸ್ ತನಿಖೆ ಶುರುವಾಯಿತು. ಅರಣ್ಯ ಇಲಾಖೆ ಕೂಡ ತನಿಖೆಯನ್ನು ಪ್ರಾರಂಭ ಮಾಡಿತು. ಮಾನವ ಹಕ್ಕುಗಳ ಆಯೋಗ ಭೇಟಿ ನೀಡಿ ಮಾಹಿತಿಯನ್ನು ಪಡ್ಕೊಳ್ತು. ಈ ಹೊತ್ತಲ್ಲಿ ಪೊಲೀಸ್ ಇಲಾಖೆ ನಡೆಸ್ತಾ ಇರುವ ತನಿಖೆಯಲ್ಲಿ ಸಾಕಷ್ಟು ಬೆಚ್ಚಿ ಬೀಳುವ, ಸಾಕಷ್ಟು ಆತಂಕಕಾರಿ ಅಂಶಗಳು ಹೊರಬೀಳ್ತಾ ಇವೆ. ಕಾಡಿನ ಕಳ್ಳಬೇಟೆಗೆ ನಗರದ ನಂಟಿರುವುದು ಕೂಡ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಏನಿದು ಕಳ್ಳಬೇಟೆ ಕಥೆ? ಇದಕ್ಕೂ ಬೆಂಗಳೂರಿಗೂ ಇರೋ ಸಂಬಂಧ ಏನು? ಅಲ್ಲಿ ಕಳೆದ 15 ವರ್ಷಗಳಲ್ಲಿ ನಡೆದಿರುವ ಕಳ್ಳಬೇಟೆಗಳೆಷ್ಟು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಅದು 2004 ಅಕ್ಟೋಬರ್ 18 ತಮಿಳುನಾಡಿನ ಧರ್ಮಪುರಿ ಜಿಲ್ಲೆಯ ಪಾಪರ್ಪಟ್ಟಿ ಬಳಿ ವೀರಪ್ಪನನ್ನ STF ಎನ್ಕೌಂಟರ್ ಅಲ್ಲಿ ಹೊಡೆದು ಹಾಕ್ತು. ಅವತ್ತು STF ಮುಖ್ಯಸ್ಥರಾಗಿದ್ದ ಕೆ ವಿಜಯ್ ಕುಮಾರ್ ಮತ್ತು NK ಸೆಂತಮಾರೈ ಕಣ್ಣನ್ ಅವರ ತಂಡ ನಡೆಸಿದ ಆ ಅದ್ಭುತ ಕಾರ್ಯಾಚರಣೆಯಲ್ಲಿ ವೀರಪ್ಪನ್ ಅನ್ನೋ ನರಹಂತಕ ಸಾವನ್ನಪ್ಪಿದ್ದ. ಆ ಬಗ್ಗೆ ಚಿತ್ರ ವಿಚಿತ್ರ ಕಥೆಗಳು ಹುಟ್ಟುಕೊಂಡು ವೀರಪ್ಪನನ್ನ ಮೊದಲೇ ಕೊಂದು ಎನ್ಕೌಂಟರ್ ನಾಟಕ ಮಾಡಲಾಗಿದೆ ಅಂತೆಲ್ಲ ಆರೋಪ ಮಾಡಲಾಯಿತು. ಅವನನ್ನು ಕೊಲ್ಲೋದಿಕ್ಕಾಗದೆ ಅವನ ಊಟದಲ್ಲಿ ವಿಷ ಹಾಕಿ ಅವನು ಸತ್ತ ನಂತರ ಗುಂಡು ಹಾರಿಸಿದ್ದಾರೆ ಅನ್ನೋ ಮಾತುಗಳನ್ನು ಕೇಳಬೇಕಾಗ ಬಂತು. ಸಾಯೋವರೆಗೆ ಕಾಡುಗಳ್ಳನಾಗಿದ್ದ ವೀರಪ್ಪನ್ ಸತ್ತ ನಂತರ ವಿಪರೀತ ಪ್ರಮಾಣದಲ್ಲಿ ಸಿಂಪತಿ ಗಿಟ್ಟಿಸ್ಕೊಂಡ್ಬಿಟ್ಟ. ಸಾಕಷ್ಟು ಜನ ವೀರಪ್ಪನ್ ಪರ ಮಾತಾಡೋದಕ್ಕೆ ಶುರು ಮಾಡಿದ್ರು. ಅಷ್ಟು ದಿನ ವೀರಪ್ಪನ್ ಎಷ್ಟು ಜನರನ್ನ ಕೊಂದ, ಅಲ್ಲಿ ಸತ್ತ ಪೊಲೀಸ್ ಅಧಿಕಾರಿಗಳು, ಅರಣ್ಯ ಇಲಾಖೆ ಸಿಬ್ಬಂದಿ, ಅವನು ಕೊಂದು ಹಾಕಿದ ಪ್ರಾಣಿಗಳು, ಇವೆಲ್ಲವುಗಳನ್ನ ಮರೆತು ಜನ ವೀರಪ್ಪನನ್ನ ಎನ್ಕೌಂಟರ್ ಮಾಡಿದ್ದೇ ತಪ್ಪು ಅನ್ನೋ ಥರ ಮಾತಾಡಿದ್ರು. ನಮ್ಮಲ್ಲಿದೆಲ್ಲ ಆಗತ್ತೆ. ಸತ್ತು ಕೂಡಲೇ ನಮ್ಮಲ್ಲಿ ಸತ್ತವರೆಲ್ಲ ಒಳ್ಳೆಯವರಾಗ್ತಾ ಹೋಗ್ತಾರೆ. ಇಲ್ಲಿ ವೀರಪ್ಪನ್ ವಿಷಯದಲ್ಲೂ ಹಾಗೆ ಆಯ್ತು. ಆದ್ರೆ ಅವನ ಸಾವು ಕಾಡಿನ ಪ್ರಾಣಿಗಳು ನೆಮ್ಮದಿಯ ನಿಟ್ಟುಸಿರು ಬಿಡೋ ಹಾಗೆ ಮಾಡ್ತು. ತಮಿಳುನಾಡು, ಕರ್ನಾಟಕ ಮತ್ತು ಕೇರಳದಲ್ಲಿ ದಂತಕ್ಕಾಗಿ ಆನೆಗಳ ಮಾರಣ ಹೋಮ ಕೂಡ ಒಂದು ಹಂತಕ್ಕೆ ನಿಂತೋಯ್ತು. ಇನ್ನು ವೀರಪ್ಪನ್ ಸಾವನ್ನಪ್ಪಿದ ನಂತರ ಅರಣ್ಯ ಇಲಾಖೆ ಕಾಡಲ್ಲಿ ಸಾಕಷ್ಟು ತಡಕಾಡೋದಕ್ಕೆ ಶುರು ಮಾಡ್ತು. ಅವನು ಗಳಿಸಿದ್ದ ಅಷ್ಟೊಂದು ಸಂಪತ್ತನ್ನ ಎಲ್ಲಿ ಬಚ್ಚಿಟ್ಟಿದ್ದಾನೆ, ಅದೇನಾದ್ರೂ ಸಿಗುತ್ತಾ ಅಂತ ಹುಡುಕಾಟ ಶುರುವಾಯಿತು. ಅದರ ಜೊತೆಗೆ ಆ ಕಾಡುಗಳಲ್ಲಿ ಮತ್ತೊಬ್ಬ ವೀರಪ್ಪನ್ ಹುಟ್ಟಿಕೊಳ್ಳದ ಹಾಗೆ ಒಂದಷ್ಟು ಎಚ್ಚರಿಕೆಯನ್ನು ಕೂಡ ತಗೊಂಡ್ರು. ಗಮನಕ್ಕೆ ಬಂದ ಕೂಡಲೇ ಕಳ್ಳಬೇಟೆಗಾರರನ್ನ ಮಟ್ಟ ಹಾಕೋ ಕೆಲಸ ನಡೀತು. ಹೀಗಾಗಿ ವೀರಪ್ಪನ್ನಂಥ ಮತ್ತೊಬ್ಬ ನರಹಂತಕ, ಮತ್ತೊಬ್ಬ ದಂತಕಳ್ಳ ಅಲ್ಲಿ ಹುಟ್ಕೊಳ್ಳೋದಿಕ್ಕೆ ಸಾಧ್ಯನೂ ಇಲ್ಲ. ಯಾಕೆಂದ್ರೆ ವೀರಪ್ಪನ್ಗೆ ಅವನದ್ದೇ ಆದ ಸಾಕಷ್ಟು ವಿಶೇಷ ಗುಣಗಳಿದ್ವು. ಕಾಡು ಅನ್ನೋದವನಿಗೆ ಅಂಗೈನಷ್ಟು ಪರಿಚಿತ ಆಗಿತ್ತು. ಅಷ್ಟೇ ಅಲ್ಲ, ಪ್ರಾಣಿಗಳ ಸೈಕಾಲಜಿಯನ್ನ ಕೂಡ ವೀರಪ್ಪನ್ ಅರ್ಥ ಮಾಡ್ಕೊಂಡಿದ್ದ. ತನ್ನ 10ನೇ ವಯಸ್ಸಿಗೆ ಕಾಡು ಸೇರಿದ್ದ ವೀರಪ್ಪನ್ ಕಾಡನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ. ಅಕಸ್ಮಾತ್ ಅವನು ಕಾಡುಗಳ ಆಗದೆ ಅರಣ್ಯ ಅಧಿಕಾರಿನೇ ಆಗಿದ್ದಿದ್ರೆ ಕಾಡಿಗೆ ಸಾಕಷ್ಟು ಉಪಕಾರ ಆಗ್ತಾ ಇತ್ತೋ ಏನು. ಆದ್ರೆ ಅವನು ಕಾಡುಗಳನ್ನಾದ 3 ರಾಜ್ಯಗಳ ಅರಣ್ಯ ಸಿಬ್ಬಂದಿಗೆ ಮತ್ತು ಪೊಲೀಸರಿಗೆ ದಶಕಗಳ ಕಾಲ ತಲೆನೋವಾಗಿದ್ದ. ಆ ನಂತರ ಎನ್ಕೌಂಟರ್ ಅಲ್ಲಿ ಸಾವಿಗೀಡಾದ. ಹಾಗಂತ ಕಾಡಲ್ಲಿ ಕಳ್ಳಬೇಟೆ ಅನ್ನೋದು ಸಂಪೂರ್ಣವಾಗಿ ನಿಂತೋಯ್ತಾ? ಖಂಡಿತ ಇಲ್ಲ. ಕಾಡಂಚಿನ ಗ್ರಾಮಗಳ ಒಂದಷ್ಟು ಯುವಕರು ನಾಲಿಗೆ ಚಪಲಕ್ಕೆ ಕಾಡಿಗೆ ಹೋಗೋದನ್ನ ಅಭ್ಯಾಸ ಮಾಡ್ಕೊಂಡ್ರು. ತಮಿಳುನಾಡಲ್ಲಿ ಕೂಡ ಬೇಟೆಗಾರರ ಹಾವಳಿ ಇತ್ತು. ಕಾಡು ಪ್ರಾಣಿಗಳ ಮಾಂಸ ಮತ್ತು ಇನ್ನಿತರ ವಸ್ತುಗಳಿಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಕೂಡ ಇತ್ತು. ಹೀಗಾಗಿ ತಮಿಳುನಾಡಿನ ಕಾಡುಗಳ್ಳರ ಗುಂಪುಗಳಿಗೆ ನಮ್ಮ ಕಾಡುಗಳ ಬದಿಯ ಯುವಕರ ಸಂಪರ್ಕ ಸಿಗ್ತಾ ಹೋಯ್ತು. ಜೊತೆಗೆ ತಮಿಳುನಾಡಿನ ಕೆಲವರು ಕರ್ನಾಟಕದ ಗಡಿ ಜಿಲ್ಲೆಗಳ ಗ್ರಾಮಗಳಲ್ಲಿ ಬಂದು ನೆಲೆಸಿದ್ರು. ಅವರು ಕೂಡ ಕಾಡುಗಳಲ್ಲಿ ಕಳ್ಳಬೇಟೆಗಿಳಿದ್ರು. ಕಾಲಕ್ರಮೇಣ ಕಾಡಿನ ಸಂಪತ್ತಿಗೆ ಇವರೆಲ್ಲ ಕಂಟಕರಾಗ್ತಾ ಹೋದ್ರು. ಗೆಳೆಯರೆ, ಕಳೆದ 16 ವರ್ಷಗಳಲ್ಲಿ 3200ಕ್ಕೂ ಹೆಚ್ಚು ಕಳ್ಳಬೇಟೆ ಪ್ರಕರಣಗಳ ಬಗ್ಗೆ ಅರಣ್ಯ ಇಲಾಖೆಗೆ ಮಾಹಿತಿ ಇದೆ. 16 ವರ್ಷಗಳಲ್ಲಿ 3200 ಕಳ್ಳಬೇಟೆಗಳು ಅಂದ್ರೆ ಅದೇನು ದೊಡ್ಡದಲ್ಲ ಅಂತ ನಿಮ್ಗೆ ಅನ್ನಿಸ್ಬೋದು. ಇದು ಅರಣ್ಯ ಇಲಾಖೆಗೆ ಸಿಕ್ಕಿರುವ ಮಾಹಿತಿ ಅಷ್ಟೇ. ಇದಲ್ಲದೆ ಕೂಡ ಅಲ್ಲಿ ಸಾವಿರಾರು ಬೇಟೆಗಳಾಗಿವೆ. ಇನ್ನು ಅರಣ್ಯ ಇಲಾಖೆ ಕೂಡ ಕಾಡುಗಳಲ್ಲಿ ಕಳ್ಳಬೇಟೆಯನ್ನ ನಿಗ್ರಹಿಸೋದಕ್ಕೆ ಒಂದಷ್ಟು ಗಸ್ತು ವ್ಯವಸ್ಥೆಯನ್ನ ಮಾಡ್ಕೊಂಡಿವೆ. ಕಾಡಲ್ಲೇ ಆಂಟಿ ಪೋಚಿಂಗ್ ಕ್ಯಾಂಪ್ಗಳನ್ನ ಮಾಡ್ಕೊಂಡು ಅಲ್ಲೇ ಇದ್ದು ಸಂಪತ್ತನ್ನ ಕಾಪಾಡುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೂ ಕಳ್ಳ ಬೇಟೆಗಾರರ ಹಾವಳಿಯಲ್ಲಿ ಕಡಿಮೆ ಏನಾಗ್ತಾ ಇಲ್ಲ. ಇನ್ನು ರಾಮಲಿಂಗಾರೆಡ್ಡಿ ಕಾಡು ಮಂತ್ರಿ ಆದ ಮೇಲೆ
ಹಳೆ ಪ್ರಕರಣಗಳಿಗೆ ಮತ್ತೆ ಜೀವ ಬರ್ತಿದೆ. ಕಳ್ಳ ಬೇಟೆಗಾರರನ್ನ ಪತ್ತೆ ಹಚ್ಚುವ ಮತ್ತು ಹೆಬಿಚುಯಲ್ ಬೇಟೆಗಾರರು ಯಾರಿದ್ದಾರೆ ಅವರ ಮೇಲೆ ಕಣ್ಣಿಡುವ, ಕ್ರಮ ಕೈಗೊಳ್ಳುವ ಕೆಲಸಗಳಿಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮುಂದಾಗಿದ್ದಾರೆ. ಇನ್ನು ಹನೂರು ಸುತ್ತಮುತ್ತ ಪ್ರದೇಶಗಳಲ್ಲಿ ಕಳ್ಳ ಬೇಟೆಗಾರರ ಜಾಲ ತುಂಬಾ ಸಕ್ರಿಯವಾಗಿರುವುದು ಅರಣ್ಯ ಇಲಾಖೆಗೆ ಗೊತ್ತಿದೆ. ಅಲ್ಲಿನ ಬೇಟೆಗಾರರು ಕೇವಲ ತಮ್ಮ ಬಾಯಿ ಚಪಲಕ್ಕಾಗಿ ಮಾತ್ರ ಬೇಟೆ ಆಡುವುದಿಲ್ಲ, ಬದಲಿಗೆ ಅಲ್ಲಿಂದ ಕಾಡು ಪ್ರಾಣಿಗಳ ಮಾಂಸವನ್ನ ಬೆಂಗಳೂರು ಸೇರಿದಂತೆ ನಾನಾ ಕಡೆಗಳಲ್ಲಿ ಮಾರಾಟ ಮಾಡ್ತಾರೆ. ಕಾಡಿನ ಪ್ರಾಣಿಗಳ ಮಾಂಸಕ್ಕೆ ಸಾಕಷ್ಟು ಬೇಡಿಕೆ ಕೂಡ ಇದೆಯಂತೆ. ಅದು ಅತಿ ಹೆಚ್ಚು ಆದಾಯವನ್ನ ತಂದುಕೊಡುವ ದಂಧೆಯಾಗಿ ಪರಿವರ್ತನೆಗೊಂಡಿದೆ. ಹೀಗಾಗಿ ಸಾಕಷ್ಟು ಜನ ಕಾಡುಗಳಲ್ಲಿ ಕಳ್ಳಬೇಟೆ ಮಾಡ್ತಾರೆ ಮತ್ತು ಅಂಥವರಿಗೆ ಕೆಲ ಅಧಿಕಾರಿಗಳ ಕೃಪಾಶೀರ್ವಾದ ಕೂಡ ಇದೆ ಅನ್ನೋ ಮಾತುಗಳು ಕಾಡಂಚಿನ ಗ್ರಾಮಗಳಿಂದ ಕೇಳಿ ಬರ್ತಾ ಇರುತ್ತವೆ. ಸೊ ಇದೆಲ್ಲದರ ಬಗ್ಗೆ ಕೂಲಂಕಷ ತನಿಖೆಯನ್ನು ಮಾಡಬೇಕು ಅಂತ ರಾಮಲಿಂಗಾರೆಡ್ಡಿ ಹೇಳಿದಾರಂತೆ. ಅರಣ್ಯ ಇಲಾಖೆಯ ಅಧಿಕಾರಿಗಳು ಕಾಡಲ್ಲಿ ತಮ್ಮ ಚಟುವಟಿಕೆಗಳನ್ನ ಈಗ ಮತ್ತಷ್ಟು ಬಿರುಸುಗೊಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗೊಂದ್ ಕಡೆ ಅರಣ್ಯ ಇಲಾಖೆ ಕಳ್ಳ ಬೇಟೆಗಾರರ ವಿರುದ್ಧ ದಾಳಿಗಳನ್ನು ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ರೆ, ಮತ್ತೊಂದು ಕಡೆ ಕಳ್ಳ ಬೇಟೆಗಾರರು ಅರಣ್ಯ ಇಲಾಖೆಯ ವಿರುದ್ಧ ಮತ್ತು ಅಲ್ಲಿನ ಅಧಿಕಾರಿಗಳ ವಿರುದ್ಧ ಸೇಡು ತೀರಿಸಿಕೊಳ್ಳುವ ಹುನ್ನಾರವನ್ನ ಕೂಡ ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗ್ತಾ ಇವೆ. ಮೊನ್ನಿನ ಎನ್ಕೌಂಟರ್ ಪ್ರಕರಣ ಇದೆ ನೋಡಿ, ಇದು ಕಳ್ಳ ಬೇಟೆಗಾರರಿಗೆ ಅರಣ್ಯ ಇಲಾಖೆಯ ವಿರುದ್ಧ ಪ್ರತೀಕಾರಕ್ಕೊಂದು ಅವಕಾಶವನ್ನ ಕಲ್ಪಿಸಿಕೊಡ್ತಾ ಇದ್ದಂತೆ ಕಾಣ್ತಾ ಇದೆ. ಸಾಮಾನ್ಯವಾಗಿ ಕಾಡು ಅರಣ್ಯ ಇಲಾಖೆಯ ಅಧೀನಕ್ಕೆ ಬರುತ್ತೆ. ಅಲ್ಲಿ ಬೇಟೆಗಾರರ ವಿರುದ್ಧ ಕ್ರಮ ಕೈಗೊಳ್ಳುವುದು, ಅವರನ್ನ ಬಂಧಿಸೋದು, ಪ್ರಕರಣ ದಾಖಲು ಮಾಡುವುದು ಇವೆಲ್ಲವನ್ನ ಕೂಡ ಅರಣ್ಯ ಅಧಿಕಾರಿಗಳೇ ಮಾಡ್ತಾರೆ. ಆದ್ರೆ ಈಗ ಈ ಎನ್ಕೌಂಟರ್ ಪ್ರಕರಣದ ಕಾರಣದಿಂದಾಗಿ ಅಲ್ಲಿಗೆ ಪೊಲೀಸರ ಎಂಟ್ರಿ ಆಗಿದೆ. ಇದರಿಂದ ಕಳ್ಳ ಬೇಟೆಗಾರರ ನೆಟ್ವರ್ಕ್ ಬಗ್ಗೆ ಮತ್ತಷ್ಟು ಹೆಚ್ಚಿನ ಮಾಹಿತಿ ಸಿಗುವ ಅವಕಾಶಗಳು ಕೂಡ ಕಾಣ್ತಾ ಇವೆ. ಮೊನ್ನೆ ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ನಡೆದ ಪ್ರತಿಭಟನೆಯಲ್ಲಿ ಕೂಡ ಸಾಕಷ್ಟು ಜನ ಕಳ್ಳ ಬೇಟೆಗಾರರು ಕಾಣಿಸ್ಕೊಂಡಿದ್ರು ಅನ್ನೋ ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ. ಹುಲಿ ಕೊಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದವನಿಂದ ಹಿಡಿದು ಜಿಂಕೆ, ಕಡವೆ ಹೊಡೆದ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದವರು ಕೂಡ ಆ ಪ್ರತಿಭಟನೆಗಳಲ್ಲಿ ಕಾಣಿಸಿಕೊಂಡ್ರು ಅನ್ನೋ ಮಾಹಿತಿಗಳಿವೆ. ಗೆಳೆಯರೆ, ನೀವು ಯೂಟ್ಯೂಬಲ್ಲಿ ವಿಡಿಯೋಗಳನ್ನು ನೋಡೋದಷ್ಟೇ ಅಲ್ಲ, ಇಲ್ಲಿ ನೀವು ಕೂಡ ಒಂದಷ್ಟು ವಿಡಿಯೋಗಳನ್ನು ಕ್ರಿಯೇಟ್ ಮಾಡಬಹುದು. ಆ ಮೂಲಕ ಒಂದಷ್ಟು ಹಣ ಕೂಡ ಗಳಿಸೋದಕ್ಕೆ ಅವಕಾಶ ಇರುತ್ತೆ. ಅಷ್ಟೇ ಅಲ್ಲ, ನೀವು ಯಾವುದೋ ವ್ಯಾಪಾರ ಮಾಡ್ತಾ ಇದ್ದೀರಿ, ನಿಮಗೇನೋ ಟ್ಯಾಲೆಂಟ್ ಇದೆ, ನಿಮಗೆ ಬೇರೆಯವರಿಗೆ ಗೊತ್ತಿದ್ದಕ್ಕಿಂತಲೂ ಸ್ವಲ್ಪ ಹೆಚ್ಚು ಏನೋ ಗೊತ್ತಿದೆ, ಒಂದಷ್ಟು ಸಮಯ ಇದೆ, ಅದನ್ನು ಕ್ರಿಯೇಟಿವ್ ಆಗಿ ಬಳಸ್ಕೊಳ್ಳೋ ಮನಸ್ಸಿದೆ ಅಂದರೆ ಖಂಡಿತ ನೀವೊಂದು ಯೂಟ್ಯೂಬ್ ಚಾನಲನ್ನು ಮಾಡಬಹುದು ಮತ್ತು ಅದರಿಂದ ನಿಮ್ಮ ಟ್ಯಾಲೆಂಟನ್ನು, ನಿಮಗೆ ಗೊತ್ತಿರೋ ವಿಷಯಗಳನ್ನು ಜನಕ್ಕೆ ತಲುಪಿಸೋದಷ್ಟೇ ಅಲ್ಲ, ನೀವೊಂದಷ್ಟು ಹಣವನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನೀವೇನು ಹೆಚ್ಚು ತಲೆ ಕೆಡಿಸ್ಕೋಬೇಕಾದ ಅಗತ್ಯ ಇಲ್ಲ. ಯೂಟ್ಯೂಬನ್ನು ಹೇಗೆ ಮಾಡಬೇಕು, ಅದನ್ನ ಹೇಗೆ ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋ ತರಬೇತಿಯನ್ನ ನಾವು ಕೊಡ್ತೀವಿ. ಹಾಗೆ ಈಗಾಗಲೇ ನೀವು ಚಾನಲ್ ಅನ್ನ ಮಾಡಿದಿರಿ, ಅದನ್ನ ಹೇಗೆ ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲದೆ ಇದ್ರು ನಿಮಗೆ ಅದರ ತರಬೇತಿಯನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಸೆಪ್ಟೆಂಬರ್ 11, 12, 13ರಂದು ಯೂಟ್ಯೂಬ್ ತರಬೇತಿ ಶಿಬಿರವನ್ನು ನಮ್ಮಲ್ಲಿ ಆಯೋಜನೆ ಮಾಡ್ತಾ ಇದ್ದೀವಿ. ಸ್ಕ್ರಿಪ್ಟಿಂಗ್, ಎಡಿಟಿಂಗ್, ವಾಯ್ಸ್ ಮಾಡ್ಯುಲೇಷನ್, ಯೂಟ್ಯೂಬ್ ಆಪ್ಟಿಮೈಸೇಷನ್, ಸೆಕ್ಯೂರಿಟಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸಿ ನೀವು ಹೇಗೆಲ್ಲ ಏನೆಲ್ಲ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಈ 3 ದಿನಗಳ ತರಬೇತಿಯಲ್ಲಿ ನಿಮಗೆ ಹೇಳಿಕೊಡಲಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ 9932737945 9972379459 ನಂಬರ್ಗೆ ಕರೆ ಮಾಡಿ. ಗೆಳೆಯರೆ, ಕಾಡಂಚಿನ ಗ್ರಾಮಗಳಲ್ಲಿ 2 ಥರದ ಜನ ಇದ್ದಾರೆ. ಒಂದು ಕಳ್ಳ ಬೇಟೆಗಾಗಿ ಕಾಡು ಹೊಕ್ಕು ಅಲ್ಲಿಂದ ಕಡವೆ, ಜಿಂಕೆ ಇನ್ನಿತರ ಪ್ರಾಣಿಗಳನ್ನು ಬೇಟೆಯಾಡಿ ಅವುಗಳನ್ನು ತಾವೂ ತಿಂದು ಬೇರೆಯವರಿಗೆ ಕೂಡ ಮಾರಾಟ ಮಾಡಿ ಜೇಬು ತುಂಬಿಸ್ಕೊಳ್ಳೋ ವರ್ಗ ಒಂದು. ಇನ್ನೊಂದು ತಮ್ಮ ಹೊಲಗಳಿಗೆ ಪ್ರಾಣಿಗಳು ಬಂದಾಗ ಮುಲಾಜಿಲ್ಲದೆ ಹೊಡೆದು ಹಾಕೋ ವರ್ಗ. ಇಲ್ಲಿ 2 ವರ್ಗಗಳಿಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳೇ ಶತ್ರುಗಳು. ಕಾಡಲ್ಲಿ ಬೇಟೆ ಆಡೋರ ವಿರುದ್ಧ ಪ್ರಕರಣಗಳು ದಾಖಲಾಗುತ್ತವೆ, ಕೆಲ ಬಾರಿ ಎನ್ಕೌಂಟರ್ಗಳು ಕೂಡ ನಡೀತಾ ಇರುತ್ತವೆ. ಇನ್ನು ಹೊಲ ಗದ್ದೆಗಳಿಗೆ ಬಂದುವಂತ ಪ್ರಾಣಿಗಳನ್ನ ಕೊಂದ್ರೆ ಅವರ ವಿರುದ್ಧವೂ ಪ್ರಕರಣಗಳು ದಾಖಲಾಗುತ್ತವೆ. ಹೀಗಾಗಿ ಅಲ್ಲಿನ ಜನಕ್ಕೆ ಸಹಜವಾಗಿ ಅರಣ್ಯ ಇಲಾಖೆಯ ಸಿಬ್ಬಂದಿಯ ಮೇಲೆ ಸಿಟ್ಟಿದೆ. ಈಗ ಮೊನ್ನೆ ಎನ್ಕೌಂಟರ್ ಆದ ಮೇಲೆ ಪ್ರತಿಭಟನೆಗಳನ್ನ ಮಾಡಿದ್ದು, ಪ್ರತಿಭಟನಾ ನಿರತರನ್ನ ಪ್ರವೋಕ್ ಮಾಡ್ತಾ ಇದ್ದದ್ದು, ಅಲ್ಲಿ ಜನ ಸೇರಿಸಿದ್ದು ಎಲ್ಲ ಕೂಡ ಈ ಅರಣ್ಯ ಇಲಾಖೆಯ ವಿರುದ್ಧ ಸಿಟ್ಟಿಟ್ಟುಕೊಂಡಿರೋ ಜನಾನೇ. ಅದರಲ್ಲೂ ಈ ಹನೂರ್ ಇದೆ ನೋಡಿ, ಇದು ಒಂದು ಕಾಲದಲ್ಲಿ ಕೊಳ್ಳೇಗಾಲ ತಾಲೂಕಿಗೆ ಸೇರಿದ್ದ ಪ್ರದೇಶ. 2004ರವರೆಗೆ ಈ ಭಾಗದಲ್ಲಿ ವೀರಪ್ಪನ ಓಡಾಟ ಇತ್ತು. ಹೀಗಾಗಿ ಅಲ್ಲಿ ಅಭಿವೃದ್ಧಿ ಅನ್ನೋದು ಮರೀಚಿಕೆ ಆಗಿತ್ತು. ಆ ನಂತರ ಕೂಡ ಹನೂರಲ್ಲಿ ಹೆಚ್ಚಿನ ಪ್ರಮಾಣದ ಅಭಿವೃದ್ಧಿ ಏನಾಗಲಿಲ್ಲ. ಗೆಳೆಯರೆ, ಈ ಚಾಮರಾಜನಗರ ಜಿಲ್ಲೆ ಇದೆ ನೋಡಿ, ಇದು ಕರ್ನಾಟಕದ ಅತ್ಯಂತ ಹಿಂದುಳಿದ ಜಿಲ್ಲೆ ಅಂತ ಅನ್ನಿಸ್ಕೊಳ್ಳುತ್ತೆ. ಇವತ್ತಿಗೂ ಕೂಡ ಅಲ್ಲಿನ ಸಾಕಷ್ಟು ಗ್ರಾಮೀಣ ಭಾಗಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ದೊಡ್ಡ ಪ್ರಮಾಣದಲ್ಲಿದೆ. ವಿದ್ಯಾವಂತರ ಸಂಖ್ಯೆ ಕಡಿಮೆ. ಅಲ್ಲಿಂದ ಸಾಕಷ್ಟು ಜನ ಮಂತ್ರಿಗಳು ಬಂದಿದ್ದಾರೆ, ಆದರೆ
ಅವ್ರು ಯಾರು ಕೂಡ ಆ ಜಿಲ್ಲೆಯ ಅಭಿವೃದ್ಧಿಯ ಕಡೆಗೆ ಗಮನ ಕೊಟ್ಟಂತೆ ಕಾಣ್ತಾ ಇಲ್ಲ. ಇನ್ನು ಮೊನ್ನೆವರೆಗೆ ಚಾಮರಾಜನಗರ ಜಿಲ್ಲೆಗೆ ಮುಖ್ಯಮಂತ್ರಿಗಳು ಹೋದ್ರೆ ಅವರ ಅಧಿಕಾರನೇ ಹೋಗ್ಬಿಡುತ್ತೆ ಅನ್ನೋ ಥರದ ಮೌಢ್ಯ ಬೇರೆ ನಮ್ಮ ರಾಜ್ಯನ ದೊಡ್ಡ ಪ್ರಮಾಣದಲ್ಲಿ ಕಾಣ್ತಾ ಇತ್ತು. ಈ ಚಾಮರಾಜನಗರ ಜಿಲ್ಲೆ ಕೇರಳ ಮತ್ತು ತಮಿಳುನಾಡಿನ ಗಡಿಯಲ್ಲಿದೆ. ಹೀಗೆ ನಾನಾ ಕಾರಣಗಳಿಂದ ಆ ಜಿಲ್ಲೆ ಅಭಿವೃದ್ಧಿಯಿಂದ ದೂರ ಉಳಿದಿದೆ. ಇನ್ನು ಜನಪರ ಕಾಳಜಿಯುಳ್ಳ ಅಧಿಕಾರಿಗಳು ಕೂಡ ಚಾಮರಾಜನಗರ ಜಿಲ್ಲೆಗೆ ಹೋದಂತಿಲ್ಲ. ಅಲ್ಲಿಗೆ ಹೋದವರು ಯಾರು ಕೂಡ ಜಾಸ್ತಿ ದಿನ ಅಲ್ಲಿರಬೇಕು ಅಂತ ಬಯಸಿದ್ದೂ ಇಲ್ಲ. ಹೀಗಾಗಿನೇ ಇಡೀ ಚಾಮರಾಜನಗರ ಜಿಲ್ಲೆ ಅಭಿವೃದ್ಧಿಯಿಂದ ದೂರಾನೇ ಉಳ್ಕೊಂಡಿದೆ. ಇನ್ನು ಅಲ್ಲಿ ರಸ್ತೆಗಳು ಸರಿ ಇಲ್ಲ. ಮಹದೇಶ್ವರ ಬೆಟ್ಟಕ್ಕೆ ಹೋಗೋ ಮಾರ್ಗನೇ ತುಂಬ ಕಿರಿದಾಗಿತ್ತು. ಹನೂರಿನಿಂದ ಹೊಗೇನಕಲ್ವರೆಗೆ ಸರಿಸುಮಾರು 95 ಕಿಲೋಮೀಟರ್ಗಳಷ್ಟು ದೂರ ಇದೆ. ಇಲ್ಲಿವರೆಗೂ ಉತ್ತಮ ರಸ್ತೆಗಳಾಗಿರಲಿಲ್ಲ. ಈ ಪ್ರದೇಶದಲ್ಲಿ ಕಾಡು ಹೆಚ್ಚಿದೆ, ಸಂಪರ್ಕ ಕಡಿಮೆ. ಇನ್ನು ಈಗ ಹನೂರು ತಾಲೂಕು ಕೇಂದ್ರ ಬೇರೆ ಆಗಿದೆ. ಆದರೂ ಅಲ್ಲಿ ಅಭಿವೃದ್ಧಿ ಏನು ವೇಗ ಪಡ್ಕೊಂಡಿಲ್ಲ. ಸದ್ಯಕ್ಕೇನೋ ರಸ್ತೆಗಳನ್ನು ದೊಡ್ಡದು ಮಾಡ್ತಾ ಇದ್ದಾರೆ. ಆದರೆ ಬರೀ ರಸ್ತೆಗಳು ಮಾತ್ರ ಅಭಿವೃದ್ಧಿ ಅನ್ನಿಸ್ಕೊಳ್ಳೋದಿಲ್ಲ. ಹಾಗೆ ಹನೂರು ತಾಲೂಕಿನ ಕಾಡಂಚಿನ ಗ್ರಾಮಗಳಲ್ಲಿ ಸುಮಾರು 25,000ಕ್ಕೂ ಅಧಿಕ ತಮಿಳುನಾಡು ಮೂಲದ ಜನ ಇದ್ದಾರೆ. ಅವರ ಸಂಖ್ಯೆ ಈಗ ಮತ್ತಷ್ಟು ಹೆಚ್ಚಾಗಿರೋ ಸಾಧ್ಯತೆ ಕೂಡ ಇರುತ್ತೆ. ಇವರು ಪೂರ್ವಜರು ಯಾರೋ ಮೆಟ್ಟೂರು ಅಣೆಕಟ್ಟು ಕಟ್ಟುವ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ನೆಲೆಸಿದ್ದಾರೆ ಅಂತ ಹೇಳಲಾಗುತ್ತೆ. 1956ರಲ್ಲಿ ಭಾಷಾವಾರು ಪ್ರಾಂತ್ಯ ವಿಂಗಡಣೆಯ ಬಳಿಕ ಕೊಳ್ಳೇಗಾಲ ತಾಲೂಕು ಕರ್ನಾಟಕಕ್ಕೆ ಸೇರ್ತಲ್ಲ. ಆಗ ಇವರೆಲ್ಲ ಕರ್ನಾಟಕದ ಭಾಗ ಆದರು. ಇಷ್ಟಾದರೂ ಇವರ ಓಡಾಟ, ಒಡನಾಟ, ವ್ಯಾಪಾರ, ವಿವಾಹ ಸಂಬಂಧಗಳು ಎಲ್ಲವೂ ಕೂಡ ತಮಿಳುನಾಡಿನ ಜೊತೆಯಲ್ಲೇ ಹೆಚ್ಚು. ಇದೆಲ್ಲದರ ಜೊತೆಗೆ ಈ ಭಾಗದಲ್ಲಿ ತಮಿಳುನಾಡು ಮೂಲದ ಕಳ್ಳ ಬೇಟೆಗಾರರ ಕಾಟ ಕೂಡ ಹೆಚ್ಚಾಗೇ ಇದೆ. ಹೀಗಾಗಿನೇ ಈ ಭಾಗದಲ್ಲಿ ನಡೀತಿರೋ ವನ್ಯಜೀವಿ ಬೇಟೆಯನ್ನ ಸಂಪೂರ್ಣವಾಗಿ ನಿಯಂತ್ರಿಸೋದಕ್ಕೆ ಅರಣ್ಯ ಇಲಾಖೆಗೆ ಕೂಡ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಮೊನ್ನಿನ ಎನ್ಕೌಂಟರ್ ಗೆಳೆಯರೆ, ಅದು ವಿಪರೀತಗಳಿಗೆ ಹೋಗ್ತಾ ಇದೆ. ಮಾನವ ಹಕ್ಕುಗಳಿಂದ ಹಿಡಿದು ನಾನಾ ಏಜೆನ್ಸಿಗಳು ತನಿಖೆಗೆ ಮುಂದಾಗಿವೆ. ಹಾಗೆ ಅಲ್ಲಿ NGOಗಳು ಕೂಡ ಬರುವ ಸಾಧ್ಯತೆ ಕಾಣ್ತಾ ಇದೆ. ತಮಿಳುನಾಡು ಸರ್ಕಾರ ಸಾವಿಗೀಡಾದವರು ತಮಿಳರು ಅನ್ನೋ ಕಾರಣಕ್ಕೆ ಆ ಬಗ್ಗೆ ಸರಿಯಾದ ತನಿಖೆ ನಡೀಬೇಕು ಅಂತ ಮಾತಾಡೋದಕ್ಕೆ ಶುರು ಮಾಡಿದೆ. ಹಾಗೆ ಅವರು 10 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಇನ್ನು ಕರ್ನಾಟಕ ರಾಜ್ಯ ಸರ್ಕಾರವೂ ಪರಿಹಾರವನ್ನು ಘೋಷಣೆ ಮಾಡಿದೆ. ಇಲ್ಲಿ ನಮಗೆ ಅರ್ಥ ಆಗದ ವಿಷಯ ಏನು ಅಂದ್ರೆ, ಆ ಪ್ರಕರಣದ ತನಿಖೆ ಇನ್ನೂ ಪೂರ್ಣಗೊಂಡಿಲ್ಲ. ಸತ್ತವರು ಕಾಡುಗಳರ ಅಲ್ವಾ ಅನ್ನೋದು ಸಾಬೀತಾಗಿಲ್ಲ. ಆಗಲೇ ಪರಿಹಾರದ ಘೋಷಣೆ ಅಂತೂ ಆಗೋಗಿದೆ. ಇನ್ನು ಇಂಥ ಘಟನೆಗಳಲ್ಲಿ ಪರಿಹಾರ ಕೊಡಲೇಬೇಕು ಅನ್ನೋದಾದ್ರೆ ಯಾರು ತಪ್ಪು ಮಾಡಿದ್ದಾರೆ ಅವರಿಂದ ಪರಿಹಾರ ಕೊಡಿಸ್ಬೇಕೇ ಹೊರತು ಸರ್ಕಾರಗಳು ಬೇಕಾಬಿಟ್ಟಿ ಯಾರನ್ನೋ ತೃಪ್ತಿಪಡಿಸೋದಕ್ಕೆ, ರಾಜಕೀಯ ಲಾಭಗಳಿಗೆ ಜನರ ತೆರಿಗೆ ಹಣವನ್ನು ಪರಿಹಾರದ ರೂಪದಲ್ಲಿ ಕೊಡೋದು ಎಷ್ಟು ಸರಿ? ನಮ್ಮಲ್ಲಿ ಇಂಥದ್ದೊಂದು ಪದ್ಧತಿ ತುಂಬಾ ಹಿಂದಿನಿಂದ ಅಭ್ಯಾಸ ಆಗೋಗಿದೆ. ಯಾರು ಹೇಗೆ ಸತ್ರು ಸರ್ಕಾರದಿಂದ ಪರಿಹಾರ, ಯಾರ ಹಣ ಅದು? ಇನ್ನು ಅರಣ್ಯ ಇಲಾಖೆ ಕೂಡ ಈ ವಿಷಯವನ್ನು ತುಂಬಾ ಸೀರಿಯಸ್ ಆಗಿ ತಗೋತಾ ಇದೆ. ಈ ಸಂದರ್ಭದಲ್ಲಿ ಪ್ರತಿಭಟನೆಗಳಿಗೆ ಮಣಿತಾ ಹೋದ್ರೆ ಕಾಡುಗಳಲ್ಲಿ ಕೆಲಸ ಮಾಡೋದು ಸಿಬ್ಬಂದಿಗೆ ಕಷ್ಟ ಆಗತ್ತೆ. ಸಿಬ್ಬಂದಿ ಆತ್ಮಸ್ಥೈರ್ಯವನ್ನು ಕಳ್ಕೊಂಡ್ರೆ ಕಾಡುಗಳನ್ನು ಕಾಪಾಡೋದೇ ಕಷ್ಟ ಆಗತ್ತೆ. ಅಲ್ಲಿ ಕಾಡಂಚಿನ ಗ್ರಾಮಗಳ ಜನ ಮತ್ತು ಅರಣ್ಯ ಸಿಬ್ಬಂದಿಯ ನಡುವೆ ಒಂದು ಸಾಮರಸ್ಯ ಇರಬೇಕು ಅನ್ನೋದು ನಿಜ. ಹಾಗಂತ ತಮಿಳುನಾಡು ಮೂಲದ ಕೆಲ ಕಾಡುಗಳ್ಳರು ಕಳ್ಳಬೇಟೆಯನ್ನ ನಿರಂತರವಾಗಿ ಮಾಡ್ತಾ ಹೋಗೋದಿಕ್ಕೆ ಅಲ್ಲಿ ಅವಕಾಶ ಆಗಬಾರದು. ಇಲ್ಲಿ ಮತ್ತಿನ್ನಷ್ಟು ವೀರಪ್ಪನ್ನುಗಳು ಹುಟ್ಟುವ ಪರಿಸ್ಥಿತಿ ಖಂಡಿತ ನಿರ್ಮಾಣ ಆಗಬಾರದು. ಅಲ್ಲಿ ಅರಣ್ಯ ಸಿಬ್ಬಂದಿಗೆ ಒಂದು ನೈತಿಕ ಬೆಂಬಲದ ಅಗತ್ಯ ಇದೆ. ಅದನ್ನ ರಾಜಕೀಯ ಪಕ್ಷಗಳು ಅರ್ಥ ಮಾಡ್ಕೋಬೇಕು. ಇಲ್ಲಿ 1 ಕೋಟಿ ಕೊಡಿ, 2 ಕೋಟಿ ಕೊಡಿ, ಪರಿಹಾರ ಕೊಡಿ ಅಂತ ಪ್ರತಿಪಕ್ಷಗಳು ಕೇಳ್ತಾ ಇವೆ. ಎಲ್ಲದರಲ್ಲೂ ರಾಜಕೀಯ ಒಳ್ಳೆಯದಲ್ಲ. ಇದು ಗೆಳೆಯರೆ, ಹನೂರು ಶೂಟೌಟ್ ನಂತರ ನಡೀತಿರುವ ಒಂದಷ್ಟು ಪ್ರಮುಖ ಬೆಳವಣಿಗೆಗಳ ಕುರಿತಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.